ಕಾಂಗ್ರೆಸ್ಗೆ ಒಲವು ಸರ್. ನಾನು ಬಿಜೆಪಿ ರಾಜೀನಾಮೆ ಕಳಿಸಿದ್ದೀನಿ. ನಾನು ವಿಜಯೇಂದ್ರ ಅವರಿಗೆ ಕಳಿಸಿದ್ದೀನಿ. ವಿಜಯೇಂದ್ರ ಅವರು ಇನ್ನೂ ಸಹಿತ ನನಗೆ ಏನು ಉತ್ತರ ಕೊಟ್ಟಿಲ್ಲ. ಉತ್ತರ ಕಾಯ್ತಾ ಇದ್ದೀನಿ. ನಾನು ರೆಸಿಗ್ನೇಷನ್ ಕೊಟ್ಟಾಗಿದೆ. ಬೇಸತ್ತು ರಾಜೀನಾಮೆ ಕೊಟ್ರ ಅಥವಾ ಹೇಗೆ ಅಂತ ಸರ್ ಬಿಜೆಪಿಗೆ? ಇಲ್ಲ, ಬಿಜೆಪಿಗೆ ರಾಜೀನಾಮೆ ಕೊಡೋದಕ್ಕೆ ನಾನು ಅಲ್ಲೇ ಬಿಜೆಪಿಗೆ ಇದು 2ನೇ ಸಾರಿ ಹೋಗಿರೋದು. ಈ ಸಾರಿ ಹೋಗ್ಬೇಕಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ನೀವು ಹಳೆ ಮೈಸೂರಿನಲ್ಲಿ ಬಿಜೆಪಿ ಕಟ್ಟಲ್ಲ ಸರ್, ನಮ್ಮನ್ನೆಲ್ಲ ಕರೆದು ಹಾಳು ಮಾಡಬೇಡಿ ಅಂತ ನಾನೇನು ಬಿಜೆಪಿಗೆ ಹೋಗ್ಬೇಕು ಅಂತ ಹೋಗಿದ್ದನಲ್ಲ. ಬಸವರಾಜ ಬೊಮ್ಮಾಯಿ ಅವರೇ ನನ್ನನ್ನು ಕರೆಸಿ, ನೀನು ಬರಲೇಬೇಕು ಗೌಡ, ಹಳೆ ಮೈಸೂರಿನಲ್ಲಿ ನೀವೆಲ್ಲ ಲೀಡ್ ತಗೋಬೇಕು, ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂತೇಳಿ ನನ್ನನ್ನು JP ನಡ್ಡಾ ಅವ್ರ ತಕ್ಕ ಕರ್ಕೊಂಡೋಗಿ, ಅಮಿತ್ ಶಾ ಅವ್ರ ಹತ್ರ ಕರ್ಕೊಂಡೋಗಿ ನಾವು ಪಾರ್ಟಿ ಕಟ್ತೀವಿ ಅಂತೇಳಿ ಭಾಳ ಹೋರಾಟ ಮಾಡಿದ್ರು, ಹೇಳಿದರು. ಅವ್ರ ಮಾತು ನಂಬಿ ನಾನು ಹೋದೆ. ಪಾಪ ಚುನಾವಣೆಯಲ್ಲಿ ಸರ್ಕಾರ ಹೋಯ್ತು, ಅವರು ಹೋದ್ರು. ಇನ್ನು ತಿರ್ಗಾ ನಾನು ನೋಡಿದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದೇ ಹೋರಾಟ ಮಾಡಿ, ನಮ್ಮಲ್ಲಿ ಇರೋದೇ ಕಾಂಗ್ರೆಸ್ಸು JDS. ನೀವು ಅಲ್ಲಿ ಕೆಲಸ ಮಾಡೋ ಅನುಭವ ಇದೆ. ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಊರಲ್ಲೂ ಇವು ತುಮಕೂರು ಸಂಪಾರ್ಟ್. ಇಲ್ಲೆಲ್ಲ JDS ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ಇಲ್ಲ. ಎಲ್ಲೋ ಬಿಜೆಪಿಗೆ ರಾಜ್ಯ ಮಟ್ಟದಿಂದ ಎಲ್ಲ ಮುಖಂಡರುಗಳು ಸಹಿತ ಒತ್ತು ಕೊಟ್ಟರೆ ಆಗುತ್ತೆ. ನಾನೀಗಾಗಲೇ 2ನೇ ಸಾರಿ ನೋಡ್ತಾ ಇದ್ದೀನಿ. ಮೊದಲನೇ ಸಾರಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪ ಸಾಹೇಬ್ರೆ ನನ್ನ ಪಾರ್ಟಿ ಕರ್ಕೊಂಡೋಗಿ MP ಕ್ಯಾಂಡಿಡೇಟ್ ಮಾಡಿದ್ರು. ಬಹಳ ಪ್ರಯತ್ನ ಮಾಡಿದೆ ಪಾರ್ಟಿ ಬದಲಾವಣೆ ಮಾಡಬಾರ್ದು ಅಂತ. ಅವ್ರು ಕಟ್ಟಕ್ಕೆ ರೆಡಿ ಇಲ್ಲ ಅಂದ್ಮೇಲೆ ಏನು ಮಾಡ್ತೀರಿ? ಈಗ ನಿಮಗೆ ಗೊತ್ತಿದೆ, ಮಂಡ್ಯದಲ್ಲಿ ಈ JDS ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಕಟ್ತಾರ ಪಾರ್ಟಿಯಾ? ಕಟ್ಟಕ್ಕಾಗುತ್ತಾ? ಇದೇ ಜಾಗಕ್ಕೆ ವಿಜಯೇಂದ್ರ ಅವ್ರನ್ನ ಭೇಟಿ ಮಾಡಿ ನಾನು ಹೇಳಿದೆ ಅವತ್ತು ಇಲ್ಲಿ. ಏನಂತ ನೋಡಿ, NDA ಜೊತೆನಲ್ಲಿ JDS ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ನಾವ್ಯಾರು ಜವಾಬ್ದಾರರಲ್ಲ, ಅದು ನಿಮಗೆ ಬಿಟ್ಟಿರೋದು. ದೊಡ್ಡ ವ್ಯವಹಾರಗಳಲ್ಲಿ ನಡೆದೋಗಿದೆ. ಆದರೆ ಚುನಾವಣೆ ನಡೀತಾ ಇದೆ, ನಾವು ಬಿಜೆಪಿಲಿ ಇದ್ದೀವಿ. ಯಾವ ಸರಿನಲ್ಲೂ ಸಹಿತ ಅಸೆಂಬ್ಲಿನಲ್ಲಿ 30,000, 40,000, 25,000 ಮತ ಗಳಿಕೆ ಆಗಿರಲಿಲ್ಲ. ಈ ಸಾರಿ ಆಗಿದೆ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ನಾಗಮಂಗಲದಲ್ಲಿ ಬಿಡಿ, ನನ್ನ ಧರ್ಮಪತ್ನಿಗೆ ಟಿಕೆಟ್ ಕೊಟ್ಟಿದ್ರು, ಬೇಡ ಅಂತ ಅಂದ್ರು, ಕೊಟ್ಟರು. ನನ್ನ ಮಗನಿಗೆ ಕೊಡಿ ಹಿಂದೆ, ನನಗೆ ಕೊಡಿ ಹಿಂದೆ, ಇಲ್ಲ ಲೇಡೀಸ್ಗೊಂದು ಕೊಡಲೇಬೇಕು, ನಿಮ್ಮ ಮನೆಯವ್ರು ಗೆಲ್ತಾರೆ, ಸೆಲೆಕ್ಟ್ ಮಾಡಿದ್ದೀವಿ, ನಮಗೆ ರಿಪೋರ್ಟ್ ಇದೆ ಅಂತ ಹೇಳಿದ್ರು, ಕೊಟ್ಟರು. ನಂದು ಬಿಟ್ಬಿಡಿ. ನಾನು ಬಿಜೆಪಿಲಿ ಇಲ್ಲದೆ ಇದ್ರೆ 40,000 ಓಟ್ ತಗೊಳ್ಳಿವಿ ಇಂಡಿಪೆಂಡೆಂಟ್ ನಿಂತಿದ್ರೆ. ನಾವು ಅವತ್ತು ಮಾಡಿದಂಥ ತಪ್ಪಿಗೆ ನಾನು ನನ್ನ ಹೆಂಡತಿ ನಿಲ್ಲಿಸಿ ಮತ ಬಿಜೆಪಿಗೆ ಅಲ್ಲಿ ಬರಲಿಲ್ಲ. 8,000ಕ್ಕೆ ನಿಂತೋದು. ಆದರೆ 42,000 ಓಟ್ ತಗೊಂಡಿರೋರು ಇದ್ದಾರೆ ಬಿಜೆಪಿಲಿ, 30,000 ತಗೊಂಡಿರೋರು ಇದ್ದಾರೆ, 25,000 ಎಲ್ಲ ತಾಲೂಕಲ್ಲಿ 1,000, 2,000 ಇದ್ದವರು. ಇಷ್ಟರ ಮಟ್ಟಿಗೆ ಮತ ಗಳಿಕೆ ಆಗಿದೆ. ನೀವೀಗ ಕುಮಾರಸ್ವಾಮಿ ಅವ್ರ ಕ್ಯಾಂಡಿಡೇಟ್ ಅಂತ ಗೊತ್ತಾಗ್ತಾ ಇದೆ. ನೀವು ನೇರವಾಗಿ ಅಧ್ಯಕ್ಷರು ಈ ತೀರ್ಮಾನ ತಗೋಬೇಕು, ಪಾರ್ಟಿ ಕಟ್ಟೋದಕ್ಕೆ ಕ್ರಮ ಆಗಬೇಕು. ಏನೆಲ್ಲ ಚುನಾವಣೆಗೆ ಮಾಡ್ತಾರೋ ಅದರಲ್ಲಿ 50-50 ಮಾಡಿಸಿ, ಇಲ್ಲ 60-50, 60-40 ಮಾಡಿಸಿ. ಆಗ ಎರಡೂ ಪಾರ್ಟಿ ಸಮಾನಾಂತರವಾಗಿ ಹೋಗುತ್ತೆ ಅಂತ ಹೇಳಿದೆ. ಅದು ಯಾವುದು ವಿಜಯೇಂದ್ರ ಅವರು ಮಾಡಲಿಲ್ಲ. ಪಾಪ ಅವ್ರಿಗೇನು ತೊಂದರೆ ಇತ್ತೋ ಗೊತ್ತಿಲ್ಲ ನನಗೆ. ನಾನು ಇದೇ ಹೋಟ್ಲಲ್ಲಿ ಪಕ್ಕದ ರೂಮಲ್ಲಿ ಕೂತ್ಕೊಂಡು ಹೇಳಿದೆ, ನೀವು ಮಾಡಿಸಿ, ಪಾರ್ಟಿ ಬಂದೋಬಸ್ತ್ ಆಗುತ್ತೆ. ಇಲ್ಲರೂ ಪಾರ್ಟಿ ಬಂದೋಬಸ್ತ್ ಆಗಲ್ಲ. ನೀವು ನಂಬ್ತಿರಿಲ್ವೋ? ಸುಮಲತಾ ಅವ್ರನ್ನ ಹೋಗಿ ಮನೆಗೋತೆ ಹೊರತು ಸುಮಲತಾ ಅವ್ರನ್ನ ಬಂದು ಓಟ್ ಹಾಕಿಸಿ ಅಂತ ಅವ್ರ ಕಡೆ ಯಾರನ್ನೂ ಮೀಟಿಂಗೇ ಮಾಡಲಿಲ್ಲ. ಬಿಜೆಪಿ ಯಾರನ್ನೂ ಹತ್ರಕ್ಕೆ ತಗೊಳ್ಳಿ.